ಮಹಾರಾಷ್ಟ್ರಕ್ಕೆ ಹೋಗಿದ್ದೆ, ಭಾಳ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಮಹಾವಿಕಾಸ್ ಅಗಡಿ ಬರ್ತದೆ. ಸೊ ಅಷ್ಟು ವಿಶ್ವಾಸ ಇದೆ. ಎಲ್ಲ ಐ ಥಿಂಕ್ ನಿಮಗೆಲ್ಲ ಬಂದಿರಬೇಕು ಅಂತ ಕಾಣ್ತದೆ. ಸೋಷಿಯಲ್ ಮೀಡಿಯಾಲಿ ಎಲ್ಲ ಕಡೆಯಿಂದ ಜನ ಸೇರಿದ್ರು. ನಮ್ಮ ಗ್ಯಾರಂಟಿ ಬಗ್ಗೆ ಅನುಮಾನಗಳಿತ್ತು, ಅವ್ರಿಗೆಲ್ಲ ಖಾತೆ ಆಗಿದೆ. ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ನಡೆಸ್ತೀವಿ ಅಂತ. ಮಾತಾಡ್ತೀನಿ. ಬಿಜೆಪಿಯವ್ರದ್ದು ಇನ್ನೇನು ಕೆಲಸ ಅವ್ರಿಗೆ? ಬಿಜೆಪಿಯವ್ರಿಗೆ ಏನು ಕೆಲಸ ಅದನ್ನು ನೋಡ್ತೀವಿ. ಅದು ನಮ್ಮ ಕ್ಷೇತ್ರಗಳಲ್ಲೂ ಈಗ ನಮ್ಮ ಕ್ಷೇತ್ರ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ 90% BPL ಅಂತ ಇದೆ. ಹೊಳೆನರಸೀಪುರದಲ್ಲೂ 92-93% BPL ಅಂತ ಇದೆ. ನಮ್ಮದೇ ಕ್ಷೇತ್ರಗಳು ತೊಗೊಳ್ಳೋಣ, ಬೇರೆ ಕ್ಷೇತ್ರ ಬೇಡ. ಅದನ್ನು ಒಂದು ಸತಿ ರಿವ್ಯೂ ಮಾಡಬೇಕಲ್ಲ, ನಿಜವಾಗ್ಲೂ ಅರ್ಹ ಇಲ್ವಾ ಏನು ಎತ್ತ. ಅದನ್ನು ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವು ರದ್ದಾಗಿದೆ. ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ರು ಜನ ಎಲ್ಲ, ಯಾರು ಅನ್ನನ್ನು ಕಿತ್ಕೋತಾ ಇಲ್ಲ. ಅವ್ರು ರಾಜಕಾರಣ ಏನಾರು ಬೇಕೋ ಮಾಡ್ತಾರೆ. ನೋಡೋಣ, ಮಾತಾಡ್ತೀವಿ ನೋಡಿ. ಫಸ್ಟು BJPಯವರು 1000 ಕೋಟಿ ಹೇಳ್ಬೇಕ್ರಿ. ಯತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು, ಯಾರು ಕೊಟ್ಟರು, ಯಾರು ಕಲೆಕ್ಟ್ ಮಾಡಿದ್ರು. ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಲ್ಲ, ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ವಿಜೇಂದ್ರನ್ ಕೇಳಿಲ್ಲ ನೀವು, ಅಶೋಕ್ ಕೇಳಿಲ್ಲ. ಯಾರು ಯತ್ನಾಳು? ಯಾಕೆ ನೀವು ಅಶೋಕನ ಕೇಳಿಲ್ಲ, ವಿಜೇಂದ್ರನ್ ಕೇಳಿಲ್ಲ, ಅವರು NDA ಅವ್ರನ್ನ ಯಾಕೆ ಕೇಳಿಲ್ಲ? ನೀವು ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ತನಿಖೆ ಅಲ್ಲ, ತನಿಖೆ ಫಸ್ಟು ಅವ್ರ ಪಾರ್ಟಿಲಿ ಇಂಟರ್ನಲ್ ತನಿಖೆ ಮಾಡಿ. ಎಲ್ಲ ತನಿಖೆ ಮಾಡ್ತಾರಲ್ಲ, ಇಂಟರ್ನಲ್ ತನಿಖೆ ಮಾಡಬೇಕು. ನೀವು ಮೀಡಿಯಾ ಒಂದು ಸೈಡ್ ಇದ್ದೀರಲ್ಲ, ನೀವು ಕೇಳಿಲ್ಲ. ನೀವು ಕೇಳಬೇಕು. ನಾವು ತನಿಖೆ ಮಾಡೋದು ಮಾಡೇ ಮಾಡ್ತೀವಿ, ನಾವೇನು ಬಿಡೋದಿಲ್ಲ, ಅದು ಬೇರೆ ವಿಚಾರ. ಅವ್ರ ಪಾರ್ಟಿಲಿ ಅವರು ಒಂದು ತನಿಖೆ ಮಾಡ್ಕೋಬೇಕಲ್ಲ, ಇಂಟರ್ನಲ್ಲು ಮಾಡಿಸಿ ನೀವು. ಅಯ್ಯೋ 100 ಸಭೆ ಮಾಡಲಿ, ಅದು ಡಿಕ್ಷನರಿ ಗ್ರ್ಯಾಂಟು. ಅವ್ರು ಏನು ಹೇಳಿದ್ದಾರೆ, ಬೆಂಗಳೂರು ಇವ್ರ ಮಂತ್ರಿ ಆದಮೇಲೆ ಅಧೋಗತಿಗೆ ಬಂದುಬಿಟ್ಟಿದೆ ಅಂತ ಹೇಳಿದ್ದಾರೆ. ಫಸ್ಟು ನಾನು ಏನು ಅಧೋಗತಿಗೆ ಬಂದಿದೆ ಅಂತ ಫಸ್ಟ್ ಕೇಳಬೇಕು ನಾನು. ಅದು ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ. RR ನಗರಕ್ಕೆ ಕೊಟ್ಟಿದ್ದೀನಂತೆ, ಪದ್ಮನಾಭನಗರ ಕೊಟ್ಟಿದ್ದೀನಂತೆ, ಬೇರೆ ಎಲ್ಲ BJP MLAಗೂ ಕೊಟ್ಟಿದ್ದೀನಿ. ನನಗೇನು ಕೊಡೋದಿಲ್ವಾ? ಐ ವಾಂಟೆಡ್ ಟು ನೋ ವಾಟ್ ಅಧೋಗತಿಗೆ ಅಂತ ಒಂದು ರೌಂಡ್ ಹೋಗಿ ಬರ್ತೀನಿ ನಾನು. ಮಹಾರಾಷ್ಟ್ರಕ್ಕೆ ಹೋಗಿದ್ದೆ, ಭಾಳ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಮಹಾವಿಕಾಸ್ ಅಗಡಿ ಬರ್ತದೆ. ಸೊ ಅಷ್ಟು ವಿಶ್ವಾಸ ಇದೆ. ಎಲ್ಲ ಐ ಥಿಂಕ್ ನಿಮಗೆಲ್ಲ ಬಂದಿರಬೇಕು ಅಂತ ಕಾಣ್ತದೆ. ಸೋಷಿಯಲ್ ಮೀಡಿಯಾಲಿ ಎಲ್ಲ ಕಡೆಯಿಂದ ಜನ ಸೇರಿದ್ರು. ನಮ್ಮ ಗ್ಯಾರಂಟಿ ಬಗ್ಗೆ ಅನುಮಾನಗಳಿತ್ತು, ಅವ್ರಿಗೆಲ್ಲ ಖಾತೆ ಆಗಿದೆ. ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ನಡೆಸ್ತೀವಿ ಅಂತ. ಮಾತಾಡ್ತೀನಿ. ಬಿಜೆಪಿಯವ್ರದ್ದು ಇನ್ನೇನು ಕೆಲಸ ಅವ್ರಿಗೆ? ಬಿಜೆಪಿಯವ್ರಿಗೆ ಏನು ಕೆಲಸ ಅದನ್ನು ನೋಡ್ತೀವಿ. ಅದು ನಮ್ಮ ಕ್ಷೇತ್ರಗಳಲ್ಲೂ ಈಗ ನಮ್ಮ ಕ್ಷೇತ್ರ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ 90% BPL ಅಂತ ಇದೆ. ಹೊಳೆನರಸೀಪುರದಲ್ಲೂ 92-93% BPL ಅಂತ ಇದೆ. ನಮ್ಮದೇ ಕ್ಷೇತ್ರಗಳು ತೊಗೊಳ್ಳೋಣ, ಬೇರೆ ಕ್ಷೇತ್ರ ಬೇಡ. ಅದನ್ನು ಒಂದು ಸತಿ ರಿವ್ಯೂ ಮಾಡಬೇಕಲ್ಲ, ನಿಜವಾಗ್ಲೂ ಅರ್ಹ ಇಲ್ವಾ ಏನು ಎತ್ತ. ಅದನ್ನು ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವು ರದ್ದಾಗಿದೆ. ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ರು ಜನ ಎಲ್ಲ, ಯಾರು ಅನ್ನನ್ನು ಕಿತ್ಕೋತಾ ಇಲ್ಲ. ಅವ್ರು ರಾಜಕಾರಣ ಏನಾರು ಬೇಕೋ ಮಾಡ್ತಾರೆ. ನೋಡೋಣ, ಮಾತಾಡ್ತೀವಿ ನೋಡಿ. ಫಸ್ಟು BJPಯವರು 1000 ಕೋಟಿ ಹೇಳ್ಬೇಕ್ರಿ. ಯತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು, ಯಾರು ಕೊಟ್ಟರು, ಯಾರು ಕಲೆಕ್ಟ್ ಮಾಡಿದ್ರು. ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಲ್ಲ, ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ವಿಜೇಂದ್ರನ್ ಕೇಳಿಲ್ಲ ನೀವು, ಅಶೋಕ್ ಕೇಳಿಲ್ಲ. ಯಾರು ಯತ್ನಾಳು? ಯಾಕೆ ನೀವು ಅಶೋಕನ ಕೇಳಿಲ್ಲ, ವಿಜೇಂದ್ರನ್ ಕೇಳಿಲ್ಲ, ಅವರು NDA ಅವ್ರನ್ನ ಯಾಕೆ ಕೇಳಿಲ್ಲ? ನೀವು
ನೀವು ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ಅವರು ತನಿಖೆ ಮಾಡಿಸಿ ಅಂತಿದ್ದಾರೆ, ಕೇಳಿ ತನಿಖೆ ಅಲ್ಲ, ತನಿಖೆ ಫಸ್ಟು ಅವ್ರ ಪಾರ್ಟಿಲಿ ಇಂಟರ್ನಲ್ ತನಿಖೆ ಮಾಡಿ, ಎಲ್ಲ ತನಿಖೆ ಮಾಡ್ತಾರಲ್ಲ, ಇಂಟರ್ನಲ್ ತನಿಖೆ ಮಾಡಬೇಕು. ನೀವು ಮೀಡಿಯಾ ಒಂದು ಸೈಡ್ ಇದ್ದೀರಲ್ಲ, ನೀವು ನಾವು ಅವ್ರಿಗೆ ಕೇಳಿದ್ದಕ್ಕೆ ಆಪರೇಷನ್ ಕೇಳಿಲ್ಲ. ನೀವು ಕೇಳಬೇಕು. ನಾವು ತನಿಖೆ ಮಾಡೋದು ಮಾಡೇ ಮಾಡ್ತೀವಿ, ನಾವೇನು ಬಿಡೋದಿಲ್ಲ, ಅದು ಬೇರೆ ವಿಚಾರ. ಅವ್ರ ಪಾರ್ಟಿಲಿ ಅವರು ಒಂದು ತನಿಖೆ ಮಾಡ್ಕೋಬೇಕಲ್ಲ, ಇಂಟರ್ನಲ್ಲು ಮಾಡಿಸಿ ನೀವು. ನಾಳೆ ಜಯನಗರ ಶಾಸಕರು ಸಭೆ ಕರೆದಿದ್ದಾರೆ ಮುಂದಿನ ಹೋರಾಟಕ್ಕೆ ವಿಚಾರ. ಅಯ್ಯೋ 100 ಸಭೆ ಮಾಡಲಿ, ಅದು ಡಿಕ್ಷನರಿ ಗ್ರ್ಯಾಂಟು. ಅವ್ರು ಏನು ಹೇಳಿದ್ದಾರೆ, ಬೆಂಗಳೂರು ಇವ್ರ ಮಂತ್ರಿ ಆದಮೇಲೆ ಅಧೋಗತಿಗೆ ಬಂದುಬಿಟ್ಟಿದೆ ಅಂತ ಹೇಳಿದ್ದಾರೆ. ಫಸ್ಟು ನಾನು ಏನು ಅಧೋಗತಿಗೆ ಬಂದಿದೆ ಅಂತ ಫಸ್ಟ್ ಕೇಳಬೇಕು ನಾನು. ಅದು ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ. ನಗರಕ್ಕೆ ಕೊಟ್ಟಿದ್ದೀನಂತೆ, ಪದ್ಮನಾಭನಗರ ಕೊಟ್ಟಿದ್ದೀನಂತೆ, ಬೇರೆ ಎಲ್ಲ BJP MLAಗೂ ಕೊಟ್ಟಿದ್ದೀನಿ, ನನಗೇನು ಕೊಡೋದಿಲ್ವಾ? ಐ ವಾಂಟೆಡ್ ಟು ನೋ ವಾಟ್ ಅಧೋಗತಿಗೆ ಅಂತ ಒಂದು ರೌಂಡ್ ಹೋಗಿ ಬರ್ತೀನಿ ನಾನು. ಮಹಾರಾಷ್ಟ್ರಕ್ಕೆ ಹೋಗಿದ್ದೆ, ಭಾಳ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಮಹಾವಿಕಾಸ್ ಅಘಡಿ ಬರ್ತದೆ. ಸೊ ಅಷ್ಟು ವಿಶ್ವಾಸ ಇದೆ. ಎಲ್ಲ ಐ ಥಿಂಕ್ ನಿಮಗೆಲ್ಲ ಬಂದಿರಬೇಕು ಅಂತ ಕಾಣ್ತದೆ. ಸೋಷಿಯಲ್ ಮೀಡಿಯಾಲಿ ಎಲ್ಲ ಕಡೆಯಿಂದ ಜನ ಸೇರಿದ್ರು. ನಮ್ಮ ಗ್ಯಾರಂಟಿ ಬಗ್ಗೆ ಅನುಮಾನಗಳಿತ್ತು, ಅವ್ರಿಗೆಲ್ಲ ಖಾತೆ ಆಗಿದೆ. ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ನಡೆಸ್ತೀವಿ ಅಂತ. ಮಾತಾಡ್ತೀನಿ. BPL ಕಾರ್ಡ್ ಪದ್ಧತಿ ವಿಚಾರವಾಗಿ ಬಿಜೆಪಿ ಬಡವರ ಅನ್ನವನ್ನ ಕಿತ್ಕೊಳ್ತಿದೆ. ಅನರ್ಹರು ಮಾತ್ರ ಕಟ್ ಮಾಡ್ತೀನಿ ಅಂತ ಸಿಎಂ. BJP-ಅವ್ರದ್ದು ಇನ್ನೇನು ಕೆಲಸ ಅವ್ರಿಗೆ? BJP-ಅವ್ರಿಗೆ ಏನು ಕೆಲಸ ಅದನ್ನು ನೋಡ್ತೀವಿ. ಅದು ನಮ್ಮ ಕ್ಷೇತ್ರಗಳಲ್ಲೂ ಈಗ ನಮ್ಮ ಕ್ಷೇತ್ರ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ 90% BPL ಅಂತ ಇದೆ. ಹೊಳೆನರಸೀಪುರದಲ್ಲೂ 92-93% BPL ಅಂತ ಇದೆ. ನಮ್ಮದೇ ಕ್ಷೇತ್ರಗಳು ತೊಗೊಳ್ಳೋಣ, ಬೇರೆ ಕ್ಷೇತ್ರ ಬೇಡ. ಅದನ್ನು ಒಂದು ಸತಿ ರಿವ್ಯೂ ಮಾಡಬೇಕಲ್ಲ, ನಿಜವಾಗ್ಲೂ ಅರ್ಹ ಇಲ್ವಾ ಏನು ಎತ್ತ. ಅದನ್ನು ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವು ರದ್ದಾಗಿದೆ. ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ರು ಜನ ಎಲ್ಲ, ಯಾರು ಅನ್ನನ್ನು ಕಿತ್ಕೋತಾ ಇಲ್ಲ. ಅವ್ರು ರಾಜಕಾರಣ ಏನಾರು ಬೇಕೋ ಮಾಡ್ತಾರೆ. ಗ್ಯಾರಂಟಿ ಹೊರೆ ಆಗ್ತಾ ಇದೆ, ಹಾಗಾಗಿ BPL ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ನೋಡೋಣ, ಮಾತಾಡ್ತೀವಿ ನೋಡಿ. ಶಾಸಕರ ಖರೀದಿ ವಿಚಾರ 50 ಕೋಟಿಯಿಂದ 100 ಕೋಟಿಗೆ ಹೋಗಿದೆ ಸರ್, ಕೆಲವು ಶಾಸಕರು ಹೇಳಿದ್ದಾರೆ. ಫಸ್ಟು BJP-ಅವರು 1000 ಕೋಟಿ ಹೇಳ್ಬೇಕ್ರಿ. ಯತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು, ಯಾರು ಕೊಟ್ಟರು, ಯಾರು ಕಲೆಕ್ಟ್ ಮಾಡಿದ್ರು. ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ, ಎಲ್ಲ ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ವಿಜೇಂದ್ರನ್ ಕೇಳಿಲ್ಲ ನೀವು, ಅಶೋಕ್ ಕೇಳಿಲ್ಲ. ಯಾರು ಯತ್ನಾಳು? ಯಾಕೆ ನೀವು ಅಶೋಕನ ಕೇಳಿಲ್ಲ, ವಿಜೇಂದ್ರನ್ ಕೇಳಿಲ್ಲ, ಅವರು NDA ಅವ್ರನ್ನ ಯಾಕೆ ಕೇಳಿಲ್ಲ ನೀವು ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ಅವರು ತನಿಖೆ ಮಾಡಿಸಿ ಅಂತಿದ್ದಾರೆ, ಕೇಳಿ ತನಿಖೆ ಅಲ್ಲ, ತನಿಖೆ ಫಸ್ಟು ಅವ್ರ ಪಾರ್ಟಿಲಿ ಇಂಟರ್ನಲ್ ತನಿಖೆ ಮಾಡಿ, ಎಲ್ಲ ತನಿಖೆ ಮಾಡ್ತಾರಲ್ಲ, ಇಂಟರ್ನಲ್ ತನಿಖೆ ಮಾಡಬೇಕು. ನೀವು ಮೀಡಿಯಾ ಒಂದು ಸೈಡ್ ಇದ್ದೀರಲ್ಲ, ನೀವು ನಾವು ಅವ್ರಿಗೆ ಕೇಳಿದ್ದಕ್ಕೆ ಆಪರೇಷನ್ ಕೇಳಿಲ್ಲ. ನೀವು ಕೇಳಬೇಕು. ನಾವು ತನಿಖೆ ಮಾಡೋದು ಮಾಡೇ ಮಾಡ್ತೀವಿ, ನಾವೇನು ಬಿಡೋದಿಲ್ಲ, ಅದು ಬೇರೆ ವಿಚಾರ. ಅವ್ರ ಪಾರ್ಟಿಲಿ ಅವರು ಒಂದು ತನಿಖೆ ಮಾಡ್ಕೋಬೇಕಲ್ಲ, ಇಂಟರ್ನಲ್ಲು ಮಾಡಿಸಿ ನೀವು. ನಾಳೆ ಜಯನಗರ ಶಾಸಕರು ಸಭೆ ಕರೆದಿದ್ದಾರೆ ಮುಂದಿನ ಹೋರಾಟಕ್ಕೆ ವಿಚಾರ. ಅಯ್ಯೋ 100 ಸಭೆ ಮಾಡಲಿ, ಅದು ಡಿಕ್ಷನರಿ ಗ್ರ್ಯಾಂಟು. ಅವ್ರು ಏನು ಹೇಳಿದ್ದಾರೆ, ಬೆಂಗಳೂರು ಇವ್ರ ಮಂತ್ರಿ ಆದಮೇಲೆ ಅಧೋಗತಿಗೆ ಬಂದುಬಿಟ್ಟಿದೆ ಅಂತ ಹೇಳಿದ್ದಾರೆ. ಫಸ್ಟು ನಾನು ಏನು ಅಧೋಗತಿಗೆ ಬಂದಿದೆ ಅಂತ ಫಸ್ಟ್ ಕೇಳಬೇಕು ನಾನು. ಅದು ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ. ನಗರಕ್ಕೆ ಕೊಟ್ಟಿದ್ದೀನಂತೆ, ಪದ್ಮನಾಭನಗರ ಕೊಟ್ಟಿದ್ದೀನಂತೆ, ಬೇರೆ ಎಲ್ಲ BJP MLAಗೂ ಕೊಟ್ಟಿದ್ದೀನಿ, ನನಗೇನು ಕೊಡೋದಿಲ್ವಾ? ಐ ವಾಂಟೆಡ್ ಟು ನೋ ವಾಟ್ ಅಧೋಗತಿಗೆ ಅಂತ ಒಂದು ರೌಂಡ್ ಹೋಗಿ ಬರ್ತೀನಿ ನಾನು.